ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನುಡಿದುದೇ ಪಾವನ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ನಮ್ಮ ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ಯಾರ. ಶರಣರನ್ನು ಕುರಿತು ಅವರ ಅಸ್ತಿತ್ವ ಹೆಂಗಿರ್ತೈತಿ, ಶರಣರು ನಿಜವಾಗಿ ಹೆಂಗಿರ್ತಾರೋ ಅಂತ ಹೇಳ್ಯಾರ. ಭಾಳ ಸುಂದರವಾಗಿ ಬಸವಣ್ಣನವರು ನಮಗೆ ಕರುಣಿಸಿ ತಿಳಿಸಿಕೊಟ್ರು. ಶರಣರು ಕಣ್ಣಿಗೆ ಕಾಣಾಕ ನಿದ್ದೆ ಮಾಡ್ತಿರ್ತಾರಂತ, ಅದರ ಒಳಗೆ ಯಾವಾಗಲೂ ಸಹಿತ ಆ ಶಿವಸ್ಮರಣೆ ಒಳಗನೆ ಇರ್ತಾರಂತ. ಶರಣರು ಹೊರಗೆ ಏನು ಮಾತಾಡ್ತಿರ್ತಾರೋ ಅವು ಕೇವಲ ಮಾತಾಗಿರೋದಿಲ್ಲ, ಅವು ತತ್ವದ ಪದಗಳಾಗಿರ್ತಾವ. ಅದು ಶಿವರಾತ್ರಿ ಆಗಿಬಿಟ್ಟಿರ್ತೈತಿ. ಮತ್ತು ಅವ್ರು ಏನು ನುಡಿತಾರಲ್ಲ ಅದು ಶಿವತತ್ವನ ಇರ್ತೈತಿ. ಮತ್ತು ಅವರು ಹೋದಂತಹ ದಾರಿ ಪಾವನನೇ ಇರ್ತೈತಿ. ಶರಣರು ಅಂದ್ರೆ ಸಾಮಾನ್ಯರಲ್ಲ, ಸರಳವಾಗಿ ಮನುಷ್ಯರ ಜೋಡಿ ಮನುಷ್ಯರಂಗನ ಉಳಿದು ದುಃಖದೊಳಗಿದ್ದಂಥ ನಮ್ಮನ್ನು ಉದ್ಧಾರ ಮಾಡುವಂಥ ಪುಣ್ಯಾತ್ಮರನ್ನು ಶರಣರು. ನಮ್ಮ ಭಾರತ ದೇಶ ಬಹಳ ದೊಡ್ಡ ಪುಣ್ಯ ಮಾಡೈತಿ. ಆ ಪುಣ್ಯದ ಫಲವಾಗಿ ಏನಾಗಿದೆ ಅಂತಂದ್ರೆ, ನಾವೆಲ್ಲರೂ ಸಹಿತ ಏನೋ ಒಂದು ಶಾಂತಿಯನ್ನು ಪಡ್ಕೊಂಡೇವಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಅನೇಕ ಶರಣರು, ಮಹಾತ್ಮರು, ಅವತಾರಿ ಪುರುಷರು ಜನ್ಮವನ್ನು ತಾಳಿ ಪುಣ್ಯಕ್ಷೇತ್ರಗಳನ್ನು ಅವರು ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ಸ್ಥಾಪನೆ ಮಾಡಿಬಿಟ್ರು. ಅಂತಹ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ರುದ್ರಮುನಿ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿದಂತಹ ಕೊಪ್ಪಳದ ಗವಿಮಠ ನೋಡ್ರಿ. ಕೊಪ್ಪಳದ ಗವಿಮಠ ಏನೈತಿ, ಇದು ಜಗತ್ತಿಗೆನ ಒಂದು ದಾರಿ ದೀಪವಾಗಿ ನಿಂತೈತೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಉತ್ತರ ಭಾರತದ ವಾರಣಾಸಿಯ ಜಂಗಮವಾಡಿ ಮಠದಿಂದ ಲೋಕೋದ್ಧಾರವನ್ನು ಗೈಬೇಕಂತೇಳಿ ಆಗಮಿಸಿ ಕೊಪ್ಪಳದಲ್ಲಿ ಗವಿಮಠವನ್ನು ಸ್ಥಾಪನೆ ಮಾಡಿದಂಥ ಪುಣ್ಯಾತ್ಮರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳು. ಅಂತಹ ಪುಣ್ಯಾತ್ಮರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಮೊಟ್ಟ ಮೊದಲು ನಾ ಸಲ್ಲಿಸಲಿಕ್ಕೆ ಇಚ್ಛಾಪಡ್ತೀನಿ. ಒಂದನೆಯ ಪೀಠಾಧಿಪತಿಗಳು, ಸಂಸ್ಥಾಪಕರು ರುದ್ರಮುನಿ ಮಹಾಸ್ವಾಮೀಜಿಯವರಾದ್ರೆ 18ನೆಯ ಪೀಠಾಧಿಪತಿಗಳು ಈಗಿರುವಂಥವರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಅಪ್ಪಾಜಿಯವರು. ಅವರ ದಿವ್ಯ ಚರಣಗಳಿಗೂ ಸಹಿತ ನಾನು ಮೊಟ್ಟ ಮೊದಲು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇವರಿಬ್ಬರ ಮಧ್ಯದಲ್ಲಿ ಆ ಒಂದು ಪುಣ್ಯಕ್ಷೇತ್ರದ 11ನೆಯ ಪೀಠಾಧಿಪತಿಗಳಾಗಿ ಬಂದಂಥ ಪುಣ್ಯಾತ್ಮರನ ಗವಿಸಿದ್ದೇಶ್ವರರು.
ನೋಡ್ರಿ, ಈ ಗವಿಸಿದ್ಧೇಶ್ವರರ ಒಂದು ಶಕ್ತಿ, ಅವರ ಒಂದು ತಪಸ್ಸು, ಅವರ ಒಂದು ಗುರುಭಕ್ತಿ ಎಷ್ಟು ಶ್ರೇಷ್ಠವಾಗಿತ್ತು ಅಂತಂದ್ರೆ, ಅವರ ಹಿಂದೆ ಆಗಿ ಹೋದಂಥ 10 ಜನ ಪುಣ್ಯಾತ್ಮರು ಸಹಿತ ಇವರ ಹೆಸರಿನೊಳಗನ ಲೀನವಾಗಿಬಿಟ್ರು. ಈ ವಿಶ್ವ ಜಗತ್ತು ಇರೋ ಮಠನೂ ಸಹಿತ ಆ ಮಠಕ್ಕೆ ಗವಿಸಿದ್ಧೇಶ್ವರ ಮಠ ಅಂತನ ಹೆಸರು ಉಳಿತು. ಅಂದ್ರೆ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳ ಒಂದು ಪುಣ್ಯ ಎಷ್ಟು ದೊಡ್ಡದಿರಬಹುದು ಅಂತ ಹೇಳಿಕಾರ ನಾವು ತಿಳ್ಕೊಳ್ಬೋದು. ಕೊಪ್ಪಳ ಮತ್ತು ಕೊಪ್ಪಳ ಸುತ್ತಲಿನ ಅಧಿದೈವವಾಗಿ ಮೆರೆಯುತ್ತಿರುವಂತಹ ಗವಿಸಿದ್ಧೇಶ್ವರ ಸ್ವಾಮಿಗಳ ಮಠ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಮತ್ತು ಈ ಕೊಪ್ಪಳದ ಗವಿಸಿದ್ಧೇಶ್ವರರ ಸಂಕ್ಷಿಪ್ತ ಚರಿತ್ರೆಯನ್ನು ಸ್ವಲ್ಪ ನಾವು ನೋಡ್ಕೋತ ಹೋದರೆ, ಕೊಪ್ಪಳದ ಒಂದು ಪಶ್ಚಿಮಕ್ಕೆ ಬರುವಂತಹ ಮಂಗಳಾಪುರ ಅನ್ನುವಂತಹ ಊರಿನೊಳಗೆ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳ ಜನ್ಮ ಆಯಿತು. ಹಿರೇಮಠದ ಮುಗ್ಧ ಮಾಹೇಶ್ವರ ದಂಪತಿಗಳಾಗಿದ್ದಂತಹ ಮಹಾದೇವಯ್ಯ ಮತ್ತು ಗುರುಲಿಂಗಮ್ಮನವರಿಗೆ ಜನ್ಮವನ್ನು ತಾಳಿ ಬಂದಂಥ ಅವತಾರಿ ಪುರುಷ ಪುಣ್ಯಾತ್ಮರನ ಈ ನಮ್ಮ ಗವಿಸಿದ್ಧೇಶ್ವರ ಸ್ವಾಮಿಗಳು. ಇಬ್ಬರೂ ದಂಪತಿಗಳಿಗೆ ಎಲ್ಲ ಸೌಖ್ಯಗಳಿದ್ದವು, ಭಾಳ ಶ್ರೀಮಂತಿಕೆಯನ್ನಿದ್ದಿದ್ದಿಲ್ಲ, ಆದರೆ ಆನಂದದಾಯಕವಾದಂಥ ಸಂಸಾರ ನಡೆದಿತ್ತು. ಮಹಾದೇವಯ್ಯನವರು ಮತ್ತು ಗುರುಲಿಂಗಮ್ಮನವ್ರದ್ದು. ಆದರೆ ಅವರಿಗೆ ಮಕ್ಕಳಿದ್ದಿದ್ದಿಲ್ಲ. ಮಕ್ಕಳನ್ನು ಪಡಿಬೇಕು ಅಂತ ಹೇಳಿಕಾರ ತಾಯಿ ಬಹಳ ದೇವರಿಗೆ ಹರಕೆ ಹೊತ್ತಲು. ಅನುಷ್ಠಾನಗಳನ್ನು ಮಾಡಿದರೂ ಸಹಿತ ಮಕ್ಕಳಾಗಲಿಲ್ಲ. ಒಂದು ದಿವಸ ಪತಿದೇವರು ಭಿಕ್ಷಾ ಬೇಡಕ್ಕೆ ಬೇರೆ ಊರಿಗೆ ಹೋಗಿದ್ದರು. ಭಿಕ್ಷೆ ಮಾಡ್ಕೊಂಡು ಬರೋಕ್ಕೆ ಕಾಳು ಭಿಕ್ಷೆ ಮಾಡ್ಕೊಂಡು ಬಂದು ಅದರಿಂದ ಏನು ಮಾಡ್ತಿದ್ರು ಅಂತಂದ್ರೆ ದಾಸೋಹವನ್ನು ನಡೆಸ್ತಿದ್ರು. ಬಾಜುಕಿನ ಮನೆಯಕಿ ಕೂಸ ಇವ್ರ ಹಂತಕ್ಕೆ ಬಂತು. ಆ ಕೂಸಿನ ಎತ್ಕೊಂಡು ಮುದ್ದಾಡ್ತಿದ್ರು. ಅದನ್ನು ನೋಡಿ ಆ ಹೆಣ್ಮಗಳು ಹೇಳ್ತಾಳೆ ಗುರುಲಿಂಗಮ್ಮನವರಿಗೆ, ನೀನು ಬಂಜೆಯಾಗಿ ನನ್ನ ಮಗನ ಹೆಂಗೆ ಮುಟ್ಟಿದಿ ಅಂತ ಹೇಳಿಕಾರ ಹೀಯಾಳಿಸ್ತಾಳೆ. ಆವಾಗ ದುಃಖದಿಂದ ತಪ್ತರಾಗಿ ಕುಳಿತಿರ್ತಾರೆ. ಪತಿದೇವರು ಏನು ಭಿಕ್ಷೆಯನ್ನು ಮುಗಿಸ್ಕೊಂಡು ಬಂದರು. ಮಹಾದೇವಯ್ಯನವರು ಗುರುಲಿಂಗಮ್ಮಗೆ ಕೇಳ್ತಾರೆ, ಯಾಕೆ ಇಷ್ಟೊಂದು ಚಿಂತೆ ಅಂಥೇಳಿ. ಆದಂಥ ಘಟನೆಯನ್ನೆಲ್ಲ ಪತಿದೇವರ ಮುಂದೆ ಗುರುಲಿಂಗಮ್ಮನವ್ರು ಹೇಳ್ತಾರೆ. ಆವಾಗ ನಾವೇನು ಮಾಡೋಣ ಅಂದರೆ, ಲಿಂಗ ಪೂಜಾ ವ್ರತವನ್ನು ಮಾಡಿಬಿಡೋಣ. ಯಾಕಂದ್ರೆ ನಮ್ಮ ದೇವರಾದಂಥ ಮಳೆ ಮಲ್ಲೇಶ್ವರನ ಹಂತಕ್ಕೆ ಹೋಗಿ ಲಿಂಗ ಪೂಜಾ ವ್ರತವನ್ನು ಮಾಡಿ, ಆ ಒಂದು ಲಿಂಗ ಪೂಜೆಯಿಂದ ಬಸವಣ್ಣ ಏನು ಮಾಡಿದಾನಂದ್ರೆ ನಮಗಾಗಿ ಆ ಪರಮಾತ್ಮನನ್ನು ನಮ್ಮ ಕೈಯೊಳಗೆ ತಂದು ಕೊಟ್ಟಾನ. ಅದಕ್ಕಾಗಿ ಬೇರೆ ಎಲ್ಲಿಯೂ ಹೋಗೋದು ಬೇಡ, ನಮ್ಮ ಕರಸ್ಥಳದಲ್ಲಿರುವ ಲಿಂಗವನ್ನು ಪೂಜಿಸಿ ನಾವು ಮಗನ ಪಡ್ಕೊಳ್ಳೋಣ ಅಂಥೇಳಿ ಇಬ್ಬರೂ ದಂಪತಿಗಳು ಮಳೆ ಮಲ್ಲೇಶ್ವರನ ಒಂದು ಸನ್ನಿಧಾನಕ್ಕೆ ಹೋಗಿ ಅಖಂಡವಾದಂತಹ ಲಿಂಗ ಪೂಜಾ ವ್ರತವನ್ನು ಆರಂಭ ಮಾಡ್ತಾರೆ. ಇಷ್ಟಲಿಂಗ ಪೂಜಾ ವ್ರತವನ್ನು ಎಷ್ಟೋ ದಿವಸ ಹಂಗೆ ಮಾಡಿದಾಗ ಒಂದು ದಿವಸ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗ ಪೂಜೆ ಒಳಗೆ ಮಗ್ನರಾಗಿದ್ದಾಗ ಇಬ್ಬರೂ ದಂಪತಿಗಳಿಗೆ ತಮ್ಮ ಇಷ್ಟಲಿಂಗದಲ್ಲಿ ಒಂದು ಪ್ರಕಾಶಮಾನವಾದಂಥ ಬೆಳಕು ಕಂಡಿತು. ಆವಾಗ ಅವರಿಗೆ ಗೊತ್ತಾಯಿತು,
ದೇವರ ಅನುಗ್ರಹ ಆಯ್ತಂತ ಹೇಳಿ ತಿಳ್ಕೊಂಡು ಮನೆಗೆ ಬರ್ತಾರೆ. ಇಬ್ಬರೂ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟಿತು. ಆ ಗಂಡ ಮಗುವಿಗೆ ಲಿಂಗಧಾರಣವನ್ನು ಮಾಡಿ ಗುಡ್ಡದ ಮಲ್ಲಯ್ಯ ಗುಡದಯ್ಯ ಗುಡದಯ್ಯ ಅಂತ ಹೇಳ್ಕಾರ ಹೆಸರಿಡ್ತಾರೆ. ಸಣ್ಣವರಿದ್ದಾಗಿನಿಂದನ ಈ ಗುಡದಯ್ಯನವರು ಅನೇಕ ಬಾಲಲೀಲೆಗಳನ್ನು ಆರಂಭ ಮಾಡ್ತಾರೆ. 5 ವರ್ಷದವರಿದ್ದಾಗನ ಅಕ್ಷರಾಭ್ಯಾಸವನ್ನು ಕಲಿತುಕೊಳ್ತಾರೆ. ಮತ್ತು ಮಳೆ ಮಲ್ಲೇಶ್ವರನ ದೇವಸ್ಥಾನದ ಹತ್ತಿರ ಗುಡ್ಡದ ಮೇಲೆ ಹೋಗಿ ಆಕಳುಗಳನ್ನು ದನಗಳನ್ನು ಕಾಯುವ ಕೆಲಸ ಮಾಡ್ತಿರ್ತಾರೆ. ಆಕಳುಗಳನ್ನು ಮೇಯಕ್ಕೆ ಬಿಟ್ಟು ಆ ಮಳೆ ಮಲ್ಲೇಶ್ವರನ ಒಂದು ದೇವಸ್ಥಾನದ ಆವರಣದಲ್ಲಿರುವಂಥ ಒಂದು ವಿಶಾಲ ವೃಕ್ಷದ ನೆರಳಿನ ತೆಳಗೆ ಕುಂತು ಗುಡದಯ್ಯನವರು ಧ್ಯಾನ ಮಾಡ್ತಿರ್ತಾರೆ ನೋಡ್ರಿ. ಅದೇ ಸಮಯದೊಳಗೆ ಕೊಪ್ಪಳದ ಬಸವನಗೌಡರು ಅಂತ ಹೇಳ್ಯಾರ, ಅವ್ರದ್ದೊಂದು ಚಲೋದು ಹಿಂಡು ಆಕಳ ಅದು ಮೇಯಕ್ಕೆ ಬಂದ ಬಿಸಿಲಿನ ತಾಪ ತಾಳಲಾರ್ದ ಸತ್ತು ಬಿಡ್ತೈತಿ. ಅದು ಈ ಸುದ್ದಿ ಕೊಪ್ಪಳಕ್ಕೆ ಹೋಗಿ ಬಸವನಗೌಡರಿಗೆ ಮುಟ್ತೈತಿ. ಬಸವನಗೌಡರು ಬಂದ ಆಕಳ ಸತ್ತಂಥ ಆಕಳವನ್ನು ನೋಡಿ ದುಃಖ ತಪ್ತರಾಗ್ತಾರೆ. ಜೋರು ಧ್ವನಿ ಮಾಡಿ ಆಕ್ರಂದನ ಮಾಡಿ ಅಳ್ತಾರೆ. ಆ ಆಕಳ ಒಂದು ಸಮಾಧಿಯನ್ನು ಆ ಮಳಿಮಲ್ಲೇಶ್ವರನ ಸನ್ನಿಧಾನದೊಳಗನ ಮಾಡಬೇಕಂತ ಎಲ್ಲ ತಯಾರಿನೂ ಮಾಡ್ತಾರೆ. ಅದೇ ಸಮಯದೊಳಗೆ ಧ್ಯಾನಸ್ಥರಾಗಿ ಕುಳಿತಿರುವಂಥ ಗುಡದಯ್ಯನವ್ರ ಕಡೆ ಲಕ್ಷ್ಯ ಹೋಗ್ತೈತೆ ನೋಡ್ರಿ ಕೊಪ್ಪಳದ ಬಸವನಗೌಡ್ರದು. ಆವಾಗ ಯಾವಾಗ ಧ್ಯಾನದಿಂದ ಹೊರಗೆ ಬಂದರು ಗುಡದಯ್ಯನವರು ಏನಾಯ್ತಂತ ಕೇಳ್ತಾರೆ. ನಡೆದಂಥ ಘಟನೆಯನ್ನೆಲ್ಲ ಹೇಳ್ತಾರೆ. ಆವಾಗ ಗುಡದಯ್ಯನವರು ಹೇಳ್ತಾರೆ, ಯಾಕೆ ಚಿಂತೆ ಮಾಡ್ತೀರಿ, ಅದಕ್ಕೇನೂ ಆಗಿಲ್ಲ ನಿಲ್ರಿ ಅಂಥೇಳಿ ತಮ್ಮ ಕೈಯೊಳಗಿದ್ದಂಥ ತೀರ್ಥವನ್ನು ಸಿಂಪಡಿಸಿ, ತಾಯಿ ಗೋಮಾತೆ ಮಳೆ ಮಲ್ಲೇಶ್ವರನೇ ನಿನಗೆ ಪ್ರಾಣವನ್ನು ಕರುಣಿಸಿದಾನ, ಮೈ ಮರೆತು ಮಲ್ಕೊಂಡ್ರೆ ಹೆಂಗೆ, ಏಳು ತಾಯಿ ಏಳು ಅಂಥೇಳ್ಕಾರ ಗುಡದಯ್ಯನವರು ಸತ್ತ ಆಕಳ ಮೇಲೆ ಕೈಯಾಡಿಸಿದ ಕೂಡಲೇ ಮಲ್ಕೊಂಡು ಎದ್ದಂಗೆ ಆಕಳ ಚಟ್ನ ಎದ್ದು ನಿಂತ್ರಿ. ಅದನ್ನು ನೋಡಿದಂತಹ ಬಸವನಗೌಡರು ಆ ಗುಡದಯ್ಯನವರನ್ನು ತಮ್ಮ ಮನೆಗೆ ಕರ್ಕೊಂಡ್ಬಂದುಬಿಡ್ತಾರೆ ನೋಡ್ರಿ ಕೊಪ್ಪಳಕ್ಕೆ. ಮತ್ತೊಂದು ಸಾರಿ ಏನಾಗ್ತೈತಿ ಅಂತಂದ್ರೆ, ಕೊಪ್ಪಳ ನಗರದೊಳಗೆ ಕೋಟೆ ಭಾಗದೊಳಗಿರುವಂತಹ ಒಂದು ಮರಾಠ ಸಮಾಜದ ಮಗು ಸತ್ತಿತ್ತು. ಆ ಮಗುವನ್ನು ತೊಡಿ ಮೇಲೆ ಹಾಕ್ಕೊಂಡು ಸತ್ತ ಹೆಣವನ್ನು ತಾಯಿ ಆಕ್ರಂದನ ಮಾಡಿ ಅಳ್ತಿದ್ಲು. ಗುಡದಯ್ಯನವರು ಆ ತಾಯಿ ಹಿಂದೆ ಬಂದಕಾರ ಆ ಕೂಸಿನ ಕಾಲು ಹಿಡಿದು ಜಗ್ಗಿರು. ಆವಾಗ ಆ ಮರಾಠ ಸಮಾಜದವರು ಆ ಗುಡದಯ್ಯನವರನ್ನು ಹೊಡೆಯಕ್ಕೆ ಹೋದರು. ಇವರ ಮಹಿಮೆಯನ್ನು ತಿಳಿದಂಥ ಬಸವನಗೌಡರು ಅವರನ್ನು ಸನ್ನೆ ಮಾಡಿ ಶಾಂತಗೊಳಿಸ್ತಾರೆ. ಆವಾಗ ಗುಡದಯ್ಯನವರು ಹೇಳ್ತಾರೆ, ಮಗು ಸತ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಮತ್ತೊಮ್ಮೆ ಆ ಹುಡುಗನ ಕಡೆ ಲಕ್ಷ್ಯ ಕೊಟ್ಟು ನೋಡೋ ಮಟ್ಟ ಅಂದ್ರೆ ಹುಡುಗ ಮತ್ತೆ ಜೀವಂತ ಆಗಿಬಿಟ್ಟಿರ್ತೈತಿ. ಸತ್ತ ಆಕಳವನ್ನು ಬದುಕಿಸಿದರು, ಸತ್ತ ಮಗವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಬದುಕಿಸಿದ್ರು ನೋಡ್ರಿ. ಆವಾಗ ಆ ಗುಡದಯ್ಯನವರ ಲೀಲಿ ಎಲ್ಲ ಕಡೆ ಹಬ್ಬಾಕತ್ತು. ಭಕ್ತ ಸಾಗರ ಆ ಒಂದು ಬಸವನಗೌಡರ ಮನೆಗೆ ಬರಾಕತ್ತು. ಆವಾಗ ಬಸವನಗೌಡರು ವಿಚಾರ ಮಾಡ್ತಾರೆ, ಈ ಪುಣ್ಯಾತ್ಮನನ್ನು ನಾನು ಗವಿಸಿದ್ದೇಶ್ವರ ಮಠಕ್ಕೆ ಅರ್ಪಿಸ್ಬೇಕಂತೇಳಿ ಸಂಕಲ್ಪ ಮಾಡ್ತಾರೆ. ಮತ್ತೊಂದು ಸಾರಿ ಏನಾಗಿರ್ತಿತ್ತಂದ್ರೆ, 8 ಎತ್ತುಗಳನ್ನು ಹೂಡಿ ನೇಗಿಲವನ್ನು ಹೊಡೆಯೋದಿರ್ತೈತಿ. 8 ಎತ್ತುಗಳನ್ನು ಹೂಡಿ ನೇಗಿಲು ಹೊಡೆಯುವಾಗ ಎತ್ತುಗಳು ಮುಂದೆ ಹೋಗ್ತಿರೋದಿಲ್ಲ, ಎಷ್ಟು ಜಗ್ಗಿದರೂ ಸಹಿತ ನೇಗಿಲ ಮುಂದೆ ಸಾಗೋದಿಲ್ಲ. ಆವಾಗ ಗುಡದಯ್ಯನವರು ಏನು ಮಾಡ್ತಾರಂತಂದ್ರೆ, 7 ಎತ್ತುಗಳನ್ನು ಬಿಚ್ಚಿಸಿ ಒಂದು ಎತ್ತನ್ನು ಹಿಡ್ಕೊಂಡು ಇನ್ನೊಂದು ಕಡೆ ತಮ್ಮ ಒಂದು ಹೆಗಲನ್ನು ಕೊಟ್ಟು
8 ಎತ್ತಿನ ನೇಗಿಲವನ್ನು ಒಂದು ಎತ್ತಿನಿಂದ ಹೊಡೆದು ತೋರಿಸಿಬಿಡ್ತಾರೆ. ಈ ಲೀಲೆಯನ್ನು ನೋಡಿದಂಥವರು ಎಲ್ಲರಿಗೂ ಸಹಿತ ಆಶ್ಚರ್ಯ. ಆವಾಗ ಬಸವನಗೌಡರು, ಈ ಪುಣ್ಯಾತ್ಮ ಕೇವಲ ನಮ್ಮ ಮನೆ ಉದ್ಧಾರ ಮಾಡೋಕ್ಕೆ ಬಂದಂಥವಲ್ಲ, ಇವನಿಂದ ಜಗತ್ತು ಉದ್ಧಾರ ಆಗಬೇಕಾಗೈತಿ. ಅದಕ್ಕಾಗಿ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನಕ್ಕೆ ಈ ಬಾಲಕನನ್ನು ಅರ್ಪಿಸಬೇಕು ಅಂಥೇಳಿ ಗುಡದಯ್ಯನವರನ್ನು ಮಠದ ಕಡೆ ಕರ್ಕೊಂಡು ಹೊಂಟು ನಿಲ್ತಾರೆ. ಆವಾಗ ಆ ಬಸವನಗೌಡರ ಇಬ್ಬರೂ ಧರ್ಮಪತ್ನಿಗಳಿಗೆ ತಮ್ಮ ತಲೆಯಾಗಿನ ಕೂದಲ ಹರಿದು ಆಶೀರ್ವಾದ ಮಾಡಿಕೊಡ್ತಾರೆ. ಆವಾಗಿನಿಂದ ಇವತ್ತಿನ ಮಠನೂ ಸಹಿತ ಮಾಲಿಗೌಡ್ರ ಮನೆ ಹೋಗಿ ಜಡೇಗೌಡ್ರ ಮನೆ ಅಂತ ಹೇಳಿಕಾರ ಪ್ರಸಿದ್ಧವಾಯಿತು ಕೊಪ್ಪಳದೊಳಗೆ ಅಂತ ಹೇಳ್ತಾರೆ. ಅಂದಮೇಲೆ ಇವತ್ತಿನ ಮಠನೂ ಸಹಿತ ಆ ಜಡೆಯನ್ನು ಅವ್ರ ಮನೆಯೊಳಗೆ ನೋಡಬಹುದಂತ. ಎಂಥ ಪುಣ್ಯಾತ್ಮರಿರಬಹುದು ಆ ಜಡೇಗೌಡರ ಮನೆತನ, ಎಂತಹ ಮಹಾಪುರುಷನಿರಬಹುದು ಆ ನಮ್ಮಪ್ಪ ಗವಿಸಿದ್ದೇಶ ಅಂತ. ಮತ್ತೊಂದು, ಪೊಲೀಸ್ ಗೌಡರು ಮತ್ತು ಮಾಲಿಗೌಡರು ಎಲ್ಲರೂ ಕೂಡಿ ಏನು ಮಾಡ್ತಾರಂತಂದ್ರೆ ಅವರನ್ನು ಮಠಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ಮಠದಲ್ಲಿದ್ದಂಥ ಕೆಲವು ಜನ ಕುಹಕಿಗಳು ಇವ ಭಾಳ ಪವಾಡ ಮಾಡ್ತಾನಂತ, ಮಾಡಿ ತೋರಿಸಂತ ಹೇಳಿ ನೋಡೋಣ ಅಂತ ಹೇಳಿಕಾರ ಕಂಬಾರಾಮ ಏನು ಇರುಸಂತ ಇರ್ತೈತಲ್ಲ, ಕಬ್ಬಿಣದ ಇರುಸು ಕಾಶಿದ್ದ ಕೆಂಪಗೆ ಕಾದಿತ್ತು, ಇದನ್ನು ಹಿಡಿದು ತೋರಿಸಂತ ಹೇಳಿ ಅವಾಗಂತಂದು ಕೂಡಲೇ ಗುಡದಯ್ಯನವ್ರು ಏನು ಮಾಡಿಬಿಡ್ತಾರೆ ಅಂದ್ರೆ ಕೆಂಪಗೆ ಕಾದಂಥ ಕಬ್ಬಿಣದ ಇರುಸನ್ನು ಎರಡೂ ಕೈಯಿಂದ ಹಿಡಿದು ಮ್ಯಾಲೆ ಎತ್ತಿ ಮುರಿದು ಚೆಲ್ಲಿಬಿಡ್ತಾರೆ. ಅದನ್ನು ನೋಡಿ ನಾವು ತಪ್ಪು ಮಾಡಿದ್ವಿ, ಕ್ಷಮಾ ಮಾಡಪ್ಪ ಅಂತ ಹೇಳಿಕಾರ ಮತ್ತಲ್ಲಿ ಜನ ಶರಣಾಗ್ತಾರೆ. ಆ ಗವಿಮಠದ 10ನೇ ಪೀಠಾದಿಗಳ ಪತಿಗಳಾಗಿದ್ದಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಚನ್ನಬಸವ ಶಿವಯೋಗಿಗಳು ಬಾಲಕ ಗುಡದಯ್ಯನವರಿಗೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಳಗಳನ್ನು ಬೋಧನೆ ಮಾಡ್ತಾರೆ. ಲಿಂಗ ಪೂಜೆ ಎಲ್ಲ ವಿಧಿವಿಧಾನಗಳನ್ನು ತಿಳಿಸಿಕೊಡ್ತಾರೆ. ಶ್ರೀಮಠದಲ್ಲಿದ್ದಂಥ ಪಂಡಿತೋತ್ತಮರಿಂದ ಕನ್ನಡ, ಸಂಸ್ಕೃತ, ಸಾಹಿತ್ಯ, ಶಾಸ್ತ್ರಾಭ್ಯಾಸವನ್ನು ಅತ್ಯಂತ ವೇದೋಕ್ತವಾಗಿ ಅವರಿಗೆ ಮಾಡಿಸ್ಕೊಡ್ತಾರೆ ನೋಡ್ರಿ. ಮುಂದೆ ಈ ಗುಡದಯ್ಯನವರ ಒಂದು ಪಾಂಡಿತ್ಯಕ್ಕೆ ಬೆರಗಾದಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳು ಅವರನ್ನು ತಮ್ಮ ಮಠದ ಉತ್ತರಾಧಿಕಾರಿ ಅಂಥೇಳಿ ಅವರನ್ನು ಪೀಠಾಧೀಶರನ್ನಾಗಿ ಮಾಡಿ ಆ ಗುಡದಯ್ಯನವರಿಗಿನ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿಕಾರ ನಾಮಕರಣವನ್ನು ಮಾಡ್ತಾರೆ. ಗವಿಸಿದ್ದೇಶ್ವರ ಸ್ವಾಮಿಗಳು ಮತ್ತು ಚನ್ನಬಸವ ಮಹಾಸ್ವಾಮಿಗಳು ಗುರು ಶಿಷ್ಯರಾಗಿದ್ದರು. ಅದೇ ರೀತಿ ತಾಯಿ ಮಗ ಇದ್ದಂಗನೇ ಇದ್ದರು. ಒಂದು ಸಾರಿ ಏನಾಗಿತ್ತಂದ್ರೆ ಕೊಪ್ಪಳದ ಸಮೀಪ ಇರುವಂಥ ಹುಣಸಿಹಾಳ, ಆ ಊರು ಗೌಡ್ರು ಹುಣಸಾಳ ಗೌಡ್ರು ಭಾಳ ಸ್ಥಿತಿವಂತರಿದ್ದರು. ಗವಿಸಿದ್ದೇಶ್ವರ ಮಠಕ್ಕೆ ನಡ್ಕೊಳ್ತಿದ್ರು. ಚನ್ನಬಸವ ಮಹಾಸ್ವಾಮಿಗಳಿಗೆ ಶಿಷ್ಯರೂ ಆಗಿದ್ದರು ಅವರು. ಹುಣಸಾಳ ಗೌಡ್ರು ಪೂಜ್ಯರ ಹಂತಕ್ಕೆ ಬಂದು ನಮಸ್ಕಾರ ಮಾಡಿ, ಯಪ್ಪ ನನಗೆ ಒಂದು ಗಂಡ ಮಗುವನ್ನು ಕರುಣಿಸಬೇಕು ಅಂತ ಹೇಳಿಕಾರ ಹುಣಸಾಳದ ಗೌಡರು ಚನ್ನಬಸವ ಮಹಾಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಯ್ತಪ್ಪ, ನಿನಗೆ ಮುಂದಿನ ವರ್ಷ ಅನ್ಗುಡ್ದ ಒಂದು ಗಂಡ ಮಗ ಹುಟ್ಟತೈತಿ ಅಂತ ಹೇಳಿಕಾರ ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದ ಮಾಡ್ತಾರೆ. ಏನಾಗ್ತೈತಿ ಅಂದ್ರೆ ಒಂದು ವರ್ಷ ಬಿಟ್ಟು ಅವ್ರಿಗೆ ಒಂದು ಸಂತಾನ ಆಗ್ತೈತಿ, ಕರೆ ಗಂಡ ಮಗ ಇರೋದಿಲ್ಲ, ಹೆಣ್ಣು ಮಗು ಹುಟ್ಟಿರ್ತೈತಿ. ಮತ್ತು ದುಃಖ ತಪ್ತನಾಗಿ ಹುಣಸಾಳದ ಗೌಡರು ಓಡ್ಕೋತ ಗುರುಗಳ ಹಂತಕ್ಕೆ ಬಂದು, ಯಪ್ಪ ನೀವು ಹೇಳಿದಂಥ ಮಾತು ಸುಳ್ಳಾತು, ನನಗೆ ಹೆಣ್ಣು ಹುಟ್ಟಿತು ಅಂತ ಕಣ್ಣೀರು ಸುರಿಸ್ತಾನೆ. ಆವಾಗ
ಕವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲೇ ತಮ್ಮ ಗುರುಗಳ ಬಾಜುಕ ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ಮತ್ತು ಗುರು ಹೇಳಿದ ವಾಕ್ಯ ಎಂದು ಹುಷಿಯಾಗೋದಿಲ್ಲ ಗೌಡ್ರ, ನೀವು ಸರಿಯಾಗಿ ನೋಡಿಲ್ಲ, ನಿಮ್ಮ ಮನೆಗೆ ಹೋಗಿ ಇನ್ನೊಮ್ಮೆ ಕೂಸನ್ನು ನೋಡ್ರಿ ಅಂತ ಹೇಳ್ತಾರೆ. ಆವಾಗ ಗುರುವಿನ ವಾಣಿ ಮೇಲೆ ನಂಬಿಕೆ ಇಟ್ಟು ಹುಣಸಾಳ ಗೌಡ್ರ ಮನೆಗೆ ಹೋಗಿ ಮತ್ತು ಆ ಕೂಸನ್ನು ಪರೀಕ್ಷಿಸಿ ನೋಡಿದಾಗ ಅದು ಗಂಡು ಮಗು ಆಗಿತ್ತು. ಎಂಥ ಒಂದು ವಾಣಿ, ಎಂಥ ಒಂದು ಗುರುವಿನ ಕೀರ್ತಿಯನ್ನು ಎತ್ತಿ ಹಿಡಿಯುವಂಥ ಭಾವ ಕೊಪ್ಪಳದ ಗವಿಸಿದ್ದೇಶ್ವರರಿಗೆ ಅಂತ. ಕೊಪ್ಪಳದೊಳಗನ ಜಹಾಗೀರ್ದಾರ್ ಮೀರ್ ಅಲಹಂ ಬಹದ್ದೂರ್ ಅಂತೇಳಿಕಾರ ಬಂದಿದ್ದರು. ಕವಿಗಳು, ಕಲಾವಿದರು, ಪಂಡಿತರು, ವಾಗ್ಮಿಗಳು ಅವ್ರ ದರ್ಬಾರ್ನೊಳಗೆ ಬಂದಿದ್ದರು. ಅವರ ಒಂದು ಪ್ರಶಂಸೆಯನ್ನು ಪಡ್ಕೊಳ್ಬೇಕಂತೇಳಿಕಾರ ಎಲ್ಲರೂ ತಮ್ಮ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಿದ್ದರು. ಅಲ್ಲಿದ್ದಂತಹ ಕೊಪ್ಪಳದ ಜೋಯಿಸರು ಅಮಾವಾಸ್ಯೆ ಇರ್ತೈತಿ ಮರನೇ ದಿನ, ನಾಳೆ ಹುಣ್ಣಿಮೆ ಐತಿ ಅಂತ ಹೇಳಿಬಿಡ್ತಾರೆ ಅವರು. ಆವಾಗ ಅಲ್ಲಿದ್ದಂತಹ ಪಂಡಿತರಿಗೆ ಮೀರ್ ಅಲಂ ಬಹದ್ದೂರ್ ಇವರಿಗೆ ಸಿಟ್ಟು ಬರ್ತೈತಿ. ನಾಳೆ ಒಂದು ವೇಳೆ ಹುಣ್ಣಿಮೆಯ ಚಂದ್ರನ ದರ್ಶನ ಆಗಲಿಲ್ಲ ಅಂದ್ರೆ ನಾ ಏನು ಮಾಡ್ತೇನೆ ಅಂದ್ರೆ ನಿನಗೆ ಕಾರಾಗೃಹ ಶಿಕ್ಷೆಯನ್ನು ಕೊಡ್ತೇನೆ ಅಂದ್ಬಿಡ್ತಾನೆ. ಆವಾಗ ಜೋಯಿಸರಿಗೆ ಏನು ಮಾಡಬೇಕು ತಿಳಿದಿಲ್ಲ. ಜೋಯಿಸರು ಏನು ಮಾಡಬೇಕು ಅಂಥೇಳಿ ತಿಳಿಲಾರ್ದ ಅದೇ ಒಂದು ಸಮಸ್ಯೆ ಒಳಗನ ಮಲ್ಕೊಂಡು ಬಿಡ್ತಾರೆ. ಮತ್ತು ಆ ಜೋಯಿಸರು ದೇವಿಯ ಉಪಾಸಕರಾಗಿರ್ತಾರೆ, ಆದಿಶಕ್ತಿಯನ್ನು ಪೂಜೆ ಮಾಡ್ತಿರ್ತಾರೆ. ಆದಿಶಕ್ತಿಯನ್ನು ಸ್ಮರಣೆ ಮಾಡ್ಕೋತ ಮಲ್ಕೊಂಡ್ಬಿಡ್ತಾರೆ. ಕನಸಿನೊಳಗೆ ಸಾಕ್ಷಾತ್ ಭಗವತಿ ಬರ್ತಾಳೆ. ನೋಡಪ್ಪ, ನೀನು ಗವಿಸಿದ್ದೇಶ್ವರರಿಗೆ ಹೋಗಿ ಶರಣಾಗು, ನಿನ್ನ ಕಷ್ಟ ಪರಿಹಾರ ಆಗ್ತೈತಿ ಅಂತ ಹೇಳಿಬಿಡ್ತಾಳೆ. ಆವಾಗ ಸಂತೋಷಭರಿತರಾದಂಥ ಜೋಯಿಸರು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ನೇರವಾಗಿ ಗವಿ ಮಟ್ಟಕ್ಕೆ ಬರ್ತಾರೆ. ಗವಿಸಿದ್ದೇಶ್ವರರು ಜೋಯಿಸರನ್ನು ನೋಡಿದ ಕೂಡಲೇ ಹೇಳ್ತಾರೆ, ನಿಮ್ಮ ಆರಾಧ್ಯ ದೇವತೆ ನನ್ನ ಕಡೆ ಕಳಿಸ್ಕೊಟ್ಲೇನ ನಿಮ್ಮನ್ನು ಅಂತ ಅಂದುಬಿಡ್ತಾರೆ. ಮತ್ತಷ್ಟು ಆನಂದಭರಿತರಾದಂಥ ಜೋಯಿಸರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸದ್ಗುರುನಾಥ ನೀನೇ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿಕಾರ ಬೇಡಿಕೊಳ್ತಾರೆ. ಆವಾಗ ಸಾಯಂಕಾಲ ಅವರೆಲ್ಲರನ್ನೂ ಮಟ್ಟಕ್ಕೆ ಕರ್ಕೊಂಡು ಬಾಪ ಅಂತ ಹೇಳ್ತಾರೆ. ಅವಾಗೆಲ್ಲರನ್ನೂ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ಗುಡ್ಡದ ತುದಿ ಮೇಲೆ ಹೋಗಿ ನಿಂತು ಆಕಾಶವನ್ನು ವೀಕ್ಷಿಸ್ರಿ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಕೂಡಿ ಆ ಗವಿಮಠದ ಗುಡ್ಡದ ಮೇಲೆ ಹೋಗಿ ನಿಂತ ಮ್ಯಾಲೆ ನೋಡೋ ಮಠ ಅಂದ್ರೆ ಅಮಾವಾಸ್ಯೆ ದಿವಸ ಪೂರ್ಣ ಚಂದ್ರ ಅವರಿಗೆ ದರ್ಶನವಾಗ್ತಾನೆ. ಅಂದ್ರೆ ಗವಿಸಿದ್ದೇಶ್ವರರು ಎಂಥ ಮಹಿಮಾ ಪುರುಷರಂದ್ರೆ ಅಮಾವಾಸ್ಯೆ ದಿವಸನೂ ಸಹಿತ ಪೂರ್ಣಚಂದ್ರನ ದರ್ಶನವನ್ನು ಮಾಡಿಸಿದಂಥ ಪವಾಡ ಪುರುಷರು. ಗದಗಿನ ತೋಂಟದಾರ್ಯ ಮಟ್ಟಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಮಟ್ಟಕ್ಕೆ ಬಹಳ ಅವಿನಾಭಾವ ಸಂಬಂಧ. ಮತ್ತು ಆವಾಗ ಆ ಮಠದ ತೋಂಟದಾರ್ಯ ಮಟ್ಟಕ್ಕೆ ಅಧಿಪತಿಗಳಾಗಿದ್ದಂಥವರು ಚನ್ನಬಸವ ಮಹಾಸ್ವಾಮಿಗಳ ಒಂದು ಅಧ್ಯಯನ ಮಾಡಿದರು. ಸದಾಶಿವ ಮಹಾಸ್ವಾಮಿಗಳಂತ ಹೇಳಿಕಾರ ಅವರನ್ನು ಆ ಒಂದು ಗದಗಿನ ತೋಂಟದಾರ್ಯ ಮಟ್ಟಕ್ಕೆ ಅವರು ಅಲ್ಲಿ ಜಗದ್ಗುರುಗಳಾಗಿರ್ತಾರೆ. ಒಂದು ಸಾರಿ ಏನಾಗಿರ್ತೈತೆ ಅಂದ್ರೆ ಸದಾಶಿವ ಮಹಾಸ್ವಾಮಿಗಳ ಪಾಲಿಕೆ ಉತ್ಸವ ಗದಗ ಬೆಟಗೇರಿಯಲ್ಲಿ ನಡೆದಿರ್ತೈತಿ. ಬೆಟಗೇರಿ ಊರೊಳಗೆ ಅಲ್ಲಿ ಜನ ಕೆಲವು ಮಂದಿ ಅಡ್ಡಗಟ್ಟತಾರೆ. ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ನಾವು ಮುಂದೆ ಹೋಗಿ ಗುಡುದಿಲ್ಲ ಅಂಥೇಳಿ ಅಡ್ಡಗಟ್ತಾರೆ. ಆವಾಗ ಆ ತೋಂಟದಾರಿಯ ಸದಾಶಿವ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರರನ್ನು ಸ್ಮರಣೆ ಮಾಡ್ತಾರೆ. ಲಿಂಗ ಪೂಜೆಯಲ್ಲಿ ನಿರತರಾಗಿದ್ದಂಥ ಗವಿಸಿದ್ದೇಶ್ವರರಿಗೆ ಗೊತ್ತಾಗ್ತೈತಿ. ಅಷ್ಟನುಗುಡ್ದ ಆ ಗದಗ ಬೆಟಗೇರಿ ಗ್ರಾಮದೊಳಗೆ ಒಂದು ಸಾಂಕ್ರಾಮಿಕ ರೋಗ ಬಂದು ಒಬ್ಬ ಸತ್ತು ಬಿಡ್ತಾನೆ. ಎಲ್ಲರಿಗೂ ವಿಚಿತ್ರ ಆಕತಿ. ಅಚಾನಕ್ಕಾಗಿ ಹೆಂಗೆ ಈ ರೋಗ ಬಂತು, ಹೆಂಗೆ ಇವ ಸತ್ತ, ಮುಂದೆ ಏನಂತ ಹೇಳ್ತಾರೆ ವಿಚಾರ ಮಾಡುವಾಗ ಸಾಕ್ಷಾತ್ ಗವಿಸಿದ್ದೇಶ್ವರರನ್ನ ಅಲ್ಲಿ ಬಂದು, ನೀವು ಆ ಮಹಾತ್ಮನ ಪಲ್ಲಕ್ಕಿಯನ್ನು ಅಡ್ಡಗಟ್ಟಿದ್ದೀರಿ, ಅದಕ್ಕೆ ಹಿಂಗಾಗ್ಯದ. ಅವನ ಪಲ್ಲಕ್ಕಿಯನ್ನು ನೀವು ಸ್ವಾಗತಿಸಿದ್ರೆ
ಈ ರೋಗ ನಿವಾರಣೆ ಆಗ್ತೈತೆ ಅಂತ ಹೇಳಿದ ಕೂಡಲೇ ತಪ್ಪಿಗೆ ಕ್ಷಮಾ ಬೇಡಿ ಮತ್ತು ಪಲ್ಲಕ್ಕಿ ಉತ್ಸವ ನೆರವೇರಿಸಿದಾಗ ಸತ್ತಂಥ ಮನುಷ್ಯನು ಹೊಳ್ಳಿ ಜೀವಂತ ಆಗಿ ಸಾಂಕ್ರಾಮಿಕ ರೋಗ ಒಂದು ಕ್ಷಣಕ್ಕೆ ಮಾಯವಾಗಿ ಹೋಗಿಬಿಡ್ತೈತಿ. ಗವಿ ಮಠದೊಳಗನ ಸಿದ್ದೇಶ್ವರ ಸ್ವಾಮಿಗಳ ಇದ್ರೂ ಸಹಿತ ಗದುಗಿಗೆ ಹೋಗಿ ತೋಂಟದಾರ್ಯ ಶ್ರೀಗಳಿಗೆ ಬಂದಂತಹ ಒಂದು ಕಂಟಕವನ್ನು ಪಾರು ಮಾಡ್ತಾರೆ. ಗವಿಸಿದ್ದೇಶ್ವರ ಮಠದ ಕಾರ್ಯ ಭಾಳ ಭರದಿಂದ ನಡೆದಿರ್ತೈತಿ. ಒಂದು ದಿವಸ ಕೂಲಿಕಾರರಿಗೆ ಕೂಲಿ ಕೊಡಬೇಕಾದಂಥ ಮಠದ ಕಾರ್ಕೂನ ಅವತ್ತು ಬಂದಿರೋದಿಲ್ಲ. ರಾತ್ರಿ ಹೊತ್ತಾದರೂ ಸಹಿತ ಆ ಕಾರ್ಕೂನ ಬರೋದಿಲ್ಲ. ಆವಾಗ ಚನ್ನಬಸವ ಮಹಾಸ್ವಾಮಿಗಳು ಏನು ಮಾಡ್ಬೇಕಂತ ವಿಚಾರ ಮಾಡ್ತಿರ್ತಾರೆ. ಆವಾಗ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ಆ ಎಲ್ಲ ಕೂಲಿಕಾರರನ್ನು ಕರೆದು ಒಂದು ಬಟ್ಟೆ ಒಳಗೆ ಕಲ್ಲು ಹಾಕಿ ಕಟ್ಟಿ ಕೊಡ್ತಾರೆ ನೋಡ್ರಿ. ಅದನ್ನು ತೊಗೊಂಡು ಹೋಗಿ ನಿಮ್ಮ ಮನೆ ಒಳಗೆ ಬಿಚ್ಚರಪ್ಪ ಅಂತ ಹೇಳ್ತಾರೆ. ಕೂಲಿಕಾರೆಲ್ಲರೂ ಸಹಿತ ತಾವಿದ್ದಂತಹ ಸ್ಥಳಕ್ಕೆ ಹೋಗಿ ಇದನ್ನು ಹೋಗಿ ಕಟ್ಟಿದಂತಹ ಕಲ್ಲನ್ನು ಬಿಚ್ಚಿ ನೋಡೋ ಮಟ ಅಂದ್ರೆ ಅದೆಲ್ಲ ಅವ್ರಿಗೆ ಎಷ್ಟು ಸೇರಬೇಕಾಗಿತ್ತೋ ಅಷ್ಟು ದುಡ್ಡಾಗಿತ್ತಂತ ನೋಡ್ರಿ. ಅದನ್ನೆಲ್ಲ ಕೂಲಿ ಮಾಡಿ ಹಂಚು ಅಂದರೆ ಕಲ್ಲನ್ನು ದುಡ್ಡನ್ನಾಗಿ ಮಾಡಿ ಪರಿವರ್ತಿಸಿದಂಥ ಪುಣ್ಯಾತ್ಮರು ಕೊಪ್ಪಳದ ಗವಿಸಿದ್ದೇಶ್ವರ ಪುಣ್ಯಾತ್ಮರು. ಹೈದರಾಬಾದ್ ನಿಜಾಮರ ಆಧಿಪತ್ಯದೊಳಗಿದ್ದಂಥ ಕೊಪ್ಪಳದ ಜಹಗೀರ್ದಾರ್ ಅಮೀರ್ ಅಲಂ ಬಹದ್ದೂರ್ ಅಮಗೆ ಕುಷ್ಠರೋಗ ಆಗಿರ್ತೈತ್ರಿ. ಆವಾಗ ಕುಷ್ಠರೋಗ ಆದಂಥ ಸಮಯದೊಳಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಆದ್ರೆ ನನ್ನ ಕುಷ್ಠರೋಗ ಹೋಗುತ್ತೈತಿ ಅಂತ ಹೇಳಿ ತಿಳ್ಕೊಂಡು ಒಬ್ಬ ಕಾರ್ಕೂನನ ಕಡೆ ಹೇಳಿ ಕಳಿಸಿರ್ತಾನೆ. ಏನಂದ್ರೆ ನಾಳಿನ ದಿವಸ ಗುರುಗಳ ದರ್ಶನಕ್ಕೆ ನಾ ಬರ್ತೇನೆ ಅಂತ ಹೇಳಿಕಾರ ಮೀರ್ ಅಲಂ ಬಹದ್ದೂರ್. ಆವಾಗ ಅವ ಬರುವಂತಹ ಸಮಯದೊಳಗೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಠದ ದ್ವಾರ ಬಾಗಿಲವನ್ನು ಹಾಕಿಸಿಬಿಡ್ತಾರೆ ನೋಡ್ರು. ಆವಾಗ ಆ ಜಹಗೀರ್ದಾರನು ಬರುವಂತಹ ಸಮಯದೊಳಗೆ ಮಠದ ಬಾಗಿಲು ಹಾಕಿತು. ಅವ ಶಿಕ್ಷೆ ಕೊಡ್ತಾನಂತ ಹೇಳಿಕರೆ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಆ ಜಹಗೀರ್ದಾರಕ್ಕೆ ಗೊತ್ತಾಯ್ತು ಏನಂದರೆ ಇದು ಏನೂ ಇಲ್ಲ, ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಗುರುಗಳ ಹಿಂಗೆ ಮಾಡಿದಾರ ಅಂತೇಳಿದ ಆ ಮಠದ ಹೊಸ್ತಿಲಿಗೆ ಹತ್ತಿದಂಥ ಧೂಳನ್ನು ತನ್ನ ಮೈಗೆ ಹಚ್ಕೊಂಡ ಮತ್ತು ತನ್ನ ಬಿಡಾರಕ್ಕೆ ಹೊಕ್ಕಾನ. ಎಷ್ಟೋ ಆರಾಮ ಅನಿಸ್ತೈತಿ. ಮರನೇ ದಿನ ಮತ್ತೆ ಬರ್ತಾನೆ, ಮತ್ತೆ ಮಠದ ಬಾಗಿಲು ಹಾಕಿರ್ತೈತಿ. ಆವಾಗನೂ ಸಂತೋಷದಿಂದ ಅಲ್ಲಿ ಬಿದ್ದಂಥ ಧೂಳನ್ನು ತನ್ನ ಮೈಗೆ ಹಚ್ಕೊಂಡು ಹೋಗ್ತಾನೆ. ಹಿಂಗೆ 5 ದಿವಸ ಆಕೈತೆ ನೋಡ್ರಿ. 5 ದಿವಸ ಆದ ನಂತರ ಒಂದು ದಿವಸ ಆ ಗುರುಗಳು ಬಾಗಿಲ ತೆಗೆದಿರ್ತಾರೆ. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಆಶೀರ್ವಾದದಿಂದ ಅವನ ಕುಷ್ಠರೋಗ ಎಲ್ಲ ಏನಾಗ್ತೈತಿ ಅಂತಂದ್ರೆ ಮಾಯವಾಗಿ ಹೋಗಿಬಿಡ್ತೈತಿ. ಆವಾಗ ಸಂತೋಷ ಭರಿತನಾದಂತಹ ಏನು ಮಾಡ್ತಾನಂದ್ರೆ ಜಹಗೀರ್ದಾರ ಹಿರೇಬಗನಾಳ ಅನ್ನುವಂತಹ ಜಹಗೀರವನ್ನು ಸದ್ಗುರುಗಳಿಗೆ ಬೇಡವಂದ್ರೂ ಸಹಿತ ದಾಸೋಹಕ್ಕಾಗಿದ್ರೂ ಸಹಿತ ಆ ಒಂದು ಇದನ್ನು ಕೊಟ್ಟು ಹೊಕ್ಕ ನೋಡೋರು. ಜಗತ್ತನ್ನು ಉದ್ಧರಿಸಲಿಕ್ಕೆ ಹುಟ್ಟಿ ಬಂದಂತಹ ಕರುಣಾಳುನ ಆ ಗವಿಸಿದ್ದೇಶ್ವರರು ಅವರಿಗೆ ಮೊರೆ ಹೊಕ್ಕಂತಹ ಆ ಜಹಗೀರ್ದಾರನ ಒಂದು ಕುಷ್ಠರೋಗ ಮಾಯವಾಗಿ ಹೋಗ್ಬಿಡ್ತು. ಹಿರೇಬಗನಾಳ ಅನ್ನುವಂಥ ಗ್ರಾಮದ ಜಹಗೀರವನ್ನು ಅವರಿಗೆ ಕೊಟ್ಟುಬಿಡ್ತಾನೆ ನೋಡ್ರಿ. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಜಗತ್ತನ್ನು ಉದ್ಧರಿಸಲಿಕ್ಕೆ ಬಂದಂತಹ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವತಾರ. ಮಠಕ್ಕೆ ಯಾವ ಭಕ್ತರು ಬಂದ್ರೂ ಸಹಿತ ಅವರಿಗೆ ಮೊಟ್ಟ ಮೊದಲು ಅವರು ಹೇಳುವಂಥದ್ದು ನೀವು ಪ್ರಸಾದ ಸ್ವೀಕಾರ ಮಾಡಿರಿಪ್ಪ ಅಂತಲೇ ಹೇಳ್ತಿದ್ರಂಥವರು. ಮತ್ತು ಪ್ರಸಾದ ಆರಂಭ ಆದಾಗ ಆ ಪ್ರಸಾದ ನಿಲಯದೊಳಗೆ ಹೋಗಿ ತಾವು ಅಡ್ಡಾಡಿ ನೋಡ್ತಿದ್ರಂತೆಲ್ಲ. ಒಂದು ಸಾರಿ ಪ್ರಸಾದ ನಡೆದೈತಿ, ಆದರೆ ಇಬ್ಬರು ಹಳ್ಳಿಯಿಂದ ಬಂದಂಥವರು ಹಂಗೆ ಕುಂತಿದ್ರು ಪ್ರಸಾದ ಉಣ್ಲಾರ್ದ. ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕೇಳ್ತಾರ, ಯಾಕಪ್ಪ ನೀವಿಬ್ಬರು ಉಂಡಿಲ್ಲ, ಹೊಟ್ಟೆ ಹಸದಿಲ್ಲೋ ಅಥವಾ ಏನಾದರೂ ರೋಗ ಐತೋ, ಏನು ತೊಂದರೆ ಐತೆ ನಿಮಗೆ ಅಂತ ಕೇಳ್ತಾರೆ. ಆವಾಗ ಯಪ್ಪ
ನಾವು ಹುಟ್ಟ ಕುರುಡರು. ನಮಗಿಬ್ಬರಿಗೂ ಒಂದು ಆಸೆ ಐತಿ, ಏನಂದ್ರೆ ನಮ್ಮ ಜೀವ ಇರೋ ಮಠನೂ ಸಹಿತ ನಿಮ್ಮ ಮಠದ ಸೇವಾ ಮಾಡ್ಬೇಕಂಥೇಳಿ. ನೀವು ಅಪ್ಪನಿಗೆ ಕೊಟ್ಟರೆ ಮಾತ್ರ ನಾವು ಪ್ರಸಾದ ಸ್ವೀಕಾರ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತಾರವ್ರು. ಆವಾಗ ಸಂತೋಷಗೊಂಡು ನೀವಿಬ್ಬರೂ ಮಠವನ್ನು ಕಟ್ಟುವ ಕಾರ್ಯವನ್ನು ಮಾಡಂಕ್ರಿಪ್ಪ, ನಿಮಗೆ ಬೇರೆ ಗೌಂಡಿಗಳು ಮತ್ತು ಆಳುಗಳು ಸಹಾಯ ಮಾಡ್ತಾರೆ, ನೀವೇ ಕಟ್ಟ್ರ ಮಠ ಅಂತ ಹೇಳಿಬಿಡ್ತಾರೆ. ಆವಾಗ ಸಂತೋಷಭರಿತರಾದಂಥ ಇಬ್ಬರೂ ಕುರುಡರು ಭಕ್ತಿಯಿಂದ ಪ್ರಸಾದ ಸ್ವೀಕಾರ ಮಾಡಿ ಗವಿಸಿದ್ದೇಶ್ವರರ ಆಶೀರ್ವಾದದಿಂದ ಕಲ್ಲಿನ ಮಠವನ್ನು ಕಟ್ಟೋದು ಆರಂಭ ಮಾಡ್ತಾರೆ ನೋಡ್ರಿ. ಗೌಂಡಿಗಳು, ಆಳುಗಳು ಮತ್ತು ಗವಿಸಿದ್ದೇಶ್ವರನ ಆಶೀರ್ವಾದ, ಇದರ ಪ್ರಭಾವದಿಂದ ಗವಿಸಿದ್ದೇಶ್ವರ ಮಠವನ್ನು ಇಬ್ಬರು ಕುರುಡರು ಕಟ್ತಾರೆ ನೋಡ್ರಿ. ಅದಕ್ಕೆ ಕಟ್ಟಿ ಮುಗಿಯೋ ಮಠ ಅಂದ್ರೆ ಅವರಿಬ್ಬರು ಕಣ್ಣಿನ ಪೊರೆ ಹೋಗಿ ನಿಚ್ಚಳವಾಗಿದ್ದರಂತೆ. ಅವರ ಸಮಾಧಿಯನ್ನು ನಾವು ಅಲ್ಲಿ ಕಾಣ್ಬೋದಂತ ಹೇಳ್ತಾರೆ. ಮತ್ತು ತಿಮ್ಮಾಪುರದ ಬೀರಪ್ಪ ಅಂತ ಹೇಳಿಕಾರ ಇದ್ದ, ಆದ್ರೆ ಅವಾಗ ಮಾತಾಡೋಕ್ಕೆ ಬರ್ತಿರ್ಕಿಲ್ಲ. ಆ ಸಮಯದೊಳಗೆ ಅವ್ರ ತಂದೆ ತಾಯಿಗಳು ಏನು ಮಾಡ್ತಾರಂತಂದ್ರೆ ನಾನಾ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾರೆ, ಅನೇಕ ಕರ್ಮಾದಿಗಳನ್ನು ಮಾಡಿದರೂ ಸಹಿತ ಅವರಿಗೆ ಆ ಒಂದು ಮಗನ ಮಾತನಾಡಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಲೀಲೆಯನ್ನು ಅರಿತಂಥ ಅವರ ತಂದೆ ತಾಯಿಗಳು ಬೀರಪ್ಪನನ್ನು ಅಲ್ಲಿ ಕರ್ಕೊಂಡು ಬರ್ತಾರೆ. ಆವಾಗ ಬೀರಪ್ಪನ ಮಗ ಅವನ ಹಂತೇಕ ಕರ್ಕೊಂಡು ಅನನ್ಯವಾದಂಥ ಕರುಣಾದೃಷ್ಟಿಯಿಂದ ಅವನ ತಲೆ ಮೇಲೆ ವರದ ಹಸ್ತವನ್ನಿಟ್ಟ, ಮಗು ಮೌನದಿಂದಿರುವುದೇಕೆ, ಮಾತನಾಡು ಮಗು ಅಂತ ಹೇಳಿಕ್ಯಾರ. ಯಾವಾಗ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ, ಆವಾಗ ಅವ ಪೂರ್ಣವಾಗಿ ಮಾತನಾಡುವುದನ್ನು ಕಲಿತ ಅಂತ ಹೇಳ್ತಾರೆ. ಮತ್ತೊಂದು ಸಾರಿ ಗವಿ ಮಠದ ಒಂದು ಗೂಳಿ, ಆ ಗೂಳಿ ದಿನ ಗವಿಸಿದ್ದೇಶ್ವರ ದರ್ಶನ ಮಾಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಿತ್ತು. ಒಂದೊಂದು ಸಾರಿ ಬಹದ್ದೂರು ಬಂಡಿ ಮತ್ತು ಕೊಪ್ಪಳದ ನಡಕ್ಕೆ ಇರುವಂಥ ಮಾರ್ಕಲ್ ಮಸೀದಿ ಹಂತಕ್ಕೆ ಒಂದು ವಿಶಾಲವಾದಂಥ ಗಿಡ, ಆ ಗಿಡದ ಹಂತಕ್ಕೆ ಒಬ್ಬ ಸಾಧು ಇದ್ದ, ಅಲ್ಲೇ ಹೋಗಿ ಅದು ಮಲ್ಕೋತಿತ್ತು. ಒಂದೊಂದು ಸಾರಿ ಒಂದಿನ ರಾತ್ರಿ ಒಂದು 50-60 ಜನ ಕುಡುಕರು ಅಲ್ಲಿ ಬಂದು ಆ ಸಾಧುಗೆ ಗಂಟು ಬೀಳ್ತಾರೆ. ಏನಂದ್ರೆ ನಮಗೆಲ್ಲರಿಗೂ ಹೊಟ್ಟೆ ಸ್ಥಿತಿ ಊಟಕ್ಕೆ ನೀಡು ಅಂತ ಹೇಳ್ಕಾರ. ಸಾಧು ಹೇಳ್ತಾನೆ, ನನ್ನ ಹಂತಕ್ಕೆ ಅಷ್ಟು ಊಟ ಇಲ್ಲ ಅಂತ ಹೇಳಿದ್ರೂ ಸಹಿತ ಅವ್ರು ಏನು ಮಾಡಿಬಿಡ್ತಾರಂದ್ರೆ ಅಲ್ಲೇ ಮಲಗಿದಂಥ ಮಠದ ಗೂಳಿಯನ್ನು ಕತ್ತರಿಸಿ ಅದರ ಮಾಂಸವನ್ನು ಸುಟ್ಟು ತಿಂದುಬಿಡ್ತಾರೆ. ಅದನ್ನು ನೋಡಿ ಭಯಗ್ರಸ್ತನಾದಂಥ ಸಾಧು, ಇದು ಮಠದ ಗೂಳಿಪ, ಇದನ್ನು ನೀವು ಹಿಂಗೆ ಮಾಡಿದರೆ ನೀವು ಸರ್ವನಾಶ ಆಗ್ತೀರ ಅಂತ ಹೇಳಿದ್ರೂ ಸಹಿತ ಅವ್ರು ಕೇಳೋದಿಲ್ಲ. ಎಲ್ಲರೂ ತಿಂದು ಹೋಗಿಬಿಡ್ತಾರೆ. ಅದ್ರ ಉಳಿದಂಥ ಎಲಬ ಚರ್ಮವನ್ನು ತೆಗೆದ ಸಾಧು ಅಲ್ಲೇ ಬಾಜುಕಿಡ್ತಾನೆ. ಮರನೇ ದಿನ ಪೂಜಾ ಮುಗಿದ ನಂತರ ಗೂಳಿ ಯಾಕೆ ಪೂಜಾಕ್ಕೆ ಬರಲಿಲ್ಲ ಅಂತ ಗವಿಸಿದ್ದೇಶ್ವರರು ವಿಚಾರ ಮಾಡಿ ನೋಡಿದಾಗ ಅವರಿಗೆ ಗೊತ್ತಾಗತೈತಿ, ನಮ್ಮ ಮಠದ ಗೂಳಿಯನ್ನು ಹಿಂಗೆ ಮಾಡಿದಾರೆ ಅಂತ ತಿಳಿದು ಅದೇ ಗಿಡದ ಹಂತಕ್ಕೆ ನೇರವಾಗಿ ಬರ್ತಾರೆ. ಸಾಧು ಗವಿಸಿದ್ದೇಶ್ವರರನ್ನು ನೋಡಿ ಅವರ ಪಾದಕ್ಕೆ ಬಿದ್ದ ದುಃಖ ಪಡೋಕೆ ಆರಂಭ ಮಾಡ್ತಾನೆ. ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ ಅಂತ ಹೇಳ್ತಾರೆ. ಆವಾಗ ಗವಿಸಿದ್ದೇಶ್ವರರು ಏನು ಮಾಡ್ತಾರಂತಂದ್ರೆ, ನೀವೇನು ಚಿಂತೆ ಮಾಡಬೇಡ ಅಂಥೇಳಿ ಅವ ಏನು ಸಾಧು ತೆಗೆದು ಇಟ್ಟಿರ್ತಾನಲ್ಲ, ಆ ಒಂದು ಚರ್ಮ ಮತ್ತು ಎಲುಬುಗಳ ಮೇಲನ ತಮ್ಮ ಒಂದು ಕರುಣಾದೃಷ್ಟಿಯನ್ನು ಹರಿಸಿ, ಏಳು ತಾಯಿ ಗೋಮಾತಿ, ನೀನು ಮಠದ ತಾಯಿ, ನೀ ಹಿಂಗೆ ಬಿದ್ದರೆ ನಡೆಯುವುದಿಲ್ಲ ಏಳಂತೇಳಿಕಾರ ಆ ಚರ್ಮ ಮತ್ತು ಎಲುಬಿಗಿನ ಹೇಳಿದಾಗ ಮತ್ತೆ ಹೊಳ್ಳೆ ಆಕಳಾಗಿ ಅದು ಗೂಳಿಯಾಗಿ ಮತ್ತೆ ಮಠಕ್ಕೆ ಬಂದ ತನ್ನ ಸೇವೆಯನ್ನು ಸಲ್ಲಿಸ್ತು ಅಂತ ಹೇಳಿಕಾರ ಅನೇಕ ಲೀಲೆಗಳನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಚರಿತ್ರದೊಳಗೆ ನಾವು ಕಾಣಬಹುದು. ಹಿಂಗೆ ಅನೇಕ ಲೀಲೆಗಳು ಪವಾಡಗಳು ಆ ಪುಣ್ಯಾತ್ಮರ ಜೀವನದೊಳಗೆ ಆಗೋದು. ಮುಂದೆ ಒಂದು ಸಾರಿ ಏನಾಗ್ತೈತಿ ಅಂತಂದ್ರೆ, ಗುರುಗಳಾದಂಥ
ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳು ನಾ ಬಂದ ಕಾರ್ಯ ಮುಗಿತಪ್ಪ, ಜಗದ ಜೀವಗಳ ರಕ್ಷಿಸುವ ಹೊಣೆ ಇನ್ನು ನಿನ್ನ ಹೆಗಲ ಮೇಲೆ ಹೇರ್ತನಪ್ಪ, ನಾನು ಸುಖದಿಂದ ಲಿಂಗದೊಳಗೆ ಬೆರಿತೇನಪ್ಪ ಅಂತ ಹೇಳಿದ್ರಂತ. ಆವಾಗ ಆ ಮಾತನ್ನು ಕೇಳಿದಂತಹ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ದುಃಖ ಉಮ್ಮಳಿಸಿ ಬರೋಕೆ ಆರಂಭ ಮಾಡ್ತೈತಿ. ಶಿವಯೋಗಿ ಗವಿಸಿದ್ದೇಶ್ವರನೇ, ನಾ ಈ ಅಗಲಿಕೆಯನ್ನು ತಾಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕರ ಅಳಕ್ಕೆ ಆರಂಭ ಮಾಡ್ತಾರೆ. ಆವಾಗ ಗವಿಸಿದ್ದೇಶ್ವರರು ದುಃಖ ಪಡುವುದನ್ನು ನೋಡಿ ಹೇಳ್ತಾರೆ ಏನಂದ್ರೆ, ಇಲ್ಲೋ ನಾ ನಿನ್ನನ್ನು ಬಿಟ್ಟು ಎಲ್ಲಿದ್ದೀನಿ ಅಂತ ಹೇಳಿಕಾರ ಗುರುಗಳು ಹೇಳಿದರೂ ಸಹಿತ, ಯಪ್ಪ ನಿಮ್ಮ ರೂಪದೊಳಗನ ನಾನಿರಬೇಕು, ಹೊರತಾಗಿ ನನ್ನ ರೂಪದೊಳಗೆ ನೀವಿರಬಾರ್ದು. ನಿಮ್ಮ ಪಾದದಲ್ಲಿ ನಾ ಸೇರಿದ ನಂತರ ನೀವು ಲಿಂಗದಲ್ಲಿ ಸೇರಬೇಕಂತ ಹೇಳಿಕಾರ ಗುರುವಿನ ಮೇಲೆ ಎಷ್ಟೊಂದು ಭಕ್ತಿಯನ್ನು ತೋರಿ ಗುರುವಿಗಾಗಿ ನಿರ್ಮಿಸಿದಂತಹ ಸಮಾಧಿ ಒಳಗೆ ಸ್ವತಃ ತಾವ ಹೋಗಿ ಕುಂತು ಏನು ಮಾಡ್ತಾರಂದ್ರೆ, ಕೊಪ್ಪಳದ ಗವಿಸಿದ್ದೇಶ್ವರರು ಜೀವಂತ ಸಮಾಧಿಸ್ಥರಾಗ್ತಾರೆ. ಒಲ್ಲೆನ್ನಲಾರ್ದ ಮನಸ್ಸಿನಿಂದ ಶಿಷ್ಯನ ಸಮಾಧಿಯನ್ನು ಗುರು ಚನ್ನಬಸವ ಮಹಾಸ್ವಾಮಿಗಳು ಪೂರೈಸಿ ಸ್ವತಃ ಶಿಷ್ಯನ ರಥೋತ್ಸವವನ್ನು ಮಾಡಿದಂಥ ಪುಣ್ಯಪರ್ವನ ಈ ಒಂದು ಕೊಪ್ಪಳದ ಪವಿತ್ರವಾದಂಥ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವಕ್ಕೆ ನಮಗೆ ಹೋಗೋಕೆ ಅನುಕೂಲ ಆಗದಿದ್ರೂ ಸಹಿತ ಇಲ್ಲಿಂದನ ಆ ಸದ್ಗುರು ಕೊಪ್ಪಳದ ಗವಿಸಿದ್ದೇಶ್ವರರನ್ನು ಸ್ಮರಿಸಿ ಅವರ ಒಂದು ಕೃಪಾದೃಷ್ಟಿ ನಿಮ್ಮೆಲ್ಲ ಸದಾಕಾಲ ಇರಬೇಕು. ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ರುದ್ರಮುನಿ ಮಹಾಸ್ವಾಮಿಗಳು, ಜಗದ್ಗುರು ಸಂಗನಬಸವ ಮಹಾಸ್ವಾಮಿಗಳು, ಜಗದ್ಗುರು ಶಿವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಚನ್ನವೀರ ಮಹಾಶಿವಯೋಗಿಗಳು, ಜಗದ್ಗುರು ಕರಿಬಸವ ಮಹಾಶಿವಯೋಗಿಗಳು, ಜಗದ್ಗುರು ಶಿವಲಿಂಗ ಮಹಾಶಿವಯೋಗಿಗಳು, ಜಗದ್ಗುರು ಪುಟ್ಟ ಚನ್ನವೀರ ಮಹಾಶಿವಯೋಗಿಗಳು, ಜಗದ್ಗುರು ಚನ್ನಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು, ಜಗದ್ಗುರು ಸಂಗನಬಸವ ಮಹಾಶಿವಯೋಗಿಗಳು, ಜಗದ್ಗುರು ಚನ್ನಬಸವ ಮಹಾಶಿವಯೋಗಿಗಳು, ಜಗದ್ಗುರು ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳು, ಜಗದ್ಗುರು ಹಿರಿಶಾಂತವೀರ ಮಹಾಶಿವಯೋಗಿಗಳು, ಜಗದ್ಗುರು ಶಿವಶಾಂತವೀರ ಮಹಾಶಿವಯೋಗಿಗಳು, ಜಗದ್ಗುರು ಮರಿ ಶಾಂತವೀರ ಮಹಾಶಿವಯೋಗಿಗಳು, ಜಗದ್ಗುರು ಶಿವಶಾಂತವೀರ ಮಹಾಶಿವಯೋಗಿಗಳು, ಜಗದ್ಗುರು ಮರಿಶಾಂತ ಮಹಾಶಿವಯೋಗಿಗಳು, ಜಗದ್ಗುರು ಶಿವಶಾಂತವೀರ ಮಹಾಶಿವಯೋಗಿಗಳು ಹಾಗೂ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಇವರೆಲ್ಲರ ದಿವ್ಯ ಚರಣ ಅರವಿಂದಗಳಿಗೂ ಸಹಿತ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.